ಸರ್ಕಾರದ ನೂತನ ಸಚಿವರಿಗೆ ಖಾತೆಗಳು ಒಲ್ದಿದೆ. ಹಾಗಾದ್ರೆ ಯಾವ ಯಾವ ಖಾತೆಗಳು ಯಾವ ಯಾವ ಸಚಿವರಿಗೆ ಅನ್ನುವಂತಹ ಸಂಭವ್ಯ ಪಟ್ಟಿ ಫ್ರೀಡಂ ಟಿವಿಯಲ್ಲಿದೆ. ಯಾವ ಯಾವ ಸಚಿವರು ಯಾವ ಯಾವ ಖಾತೆಯನ್ನ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ನರೇಂದ್ರ ಸ್ವಾಮಿ, PM ನರೇಂದ್ರ ಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ, ಟಿ ರಘುಮೂರ್ತಿ, ರುದ್ರಪ್ಪ ಲಮಣಿಗೆ ಅಬಕಾರಿ ಇಲಾಖೆ ಕೊಟ್ಟಿದ್ದಾರೆ. SS ಮಲ್ಲಿಕಾರ್ಜುನ್ಗೆ ಗಣಿ ಇಲಾಖೆ ಕೊಟ್ಟಿದ್ದಾರೆ. ಇನ್ನು ಅಜಯ್ ಸಿಂಗ್ಗೆ ಸಣ್ಣ ಕೈಗಾರಿಕಾ ಖಾತೆ, ವಿಜಯಾನಂದ ಕಾಶಪ್ಪನವರಿಗೆ ಕೈಮಗ್ಗ, ಹಾಗೇನೆ HC ಬಾಲಕೃಷ್ಣಗೆ ಅರಣ್ಯ ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ರಿಜ್ವಾನ್ ಅರ್ಷದ್ಗೆ ಉನ್ನತ ಶಿಕ್ಷಣ ಇಲಾಖೆ, ಬಸವರಾಜ ರಾಯರೆಡ್ಡಿಗೆ ಕಾನೂನು ಸಂಸದೀಯ, ಚಲುವರಾಯಸ್ವಾಮಿಗೆ KS ಬಸಪ್ಪ ಪೌರಾಡಳಿತ ಇಲಾಖೆ, B ನಾಗೇಂದ್ರ ಮೀನುಗಾರಿಕೆ ಇಲಾಖೆ, ಹಾಗೆಯೇ ಲಕ್ಷ್ಮಣ್ ಸವದಿಗೆ ಸಹಕಾರ ಮತ್ತು ಸಕ್ಕರೆ ಇಲಾಖೆ, ಶಿವರಾಜ್ ತಂಗಡಿಗೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ, ರುದ್ರಪ್ಪ ಲಮಣಿಗೆ ಅಬಕಾರಿ ಇಲಾಖೆ ಸಿಕ್ಕಿದೆ. ಇನ್ನು SS ಮಲ್ಲಿಕಾರ್ಜುನ್ಗೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಸಿಕ್ಕಿದೆ. ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಿಕ್ಕಿದೆ. ಸೊ ಯಾರ್ಯಾರು ನೂತನ ಸಚಿವರಾಗಿ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಆ ಎಲ್ಲ ಮಂತ್ರಿಗಳಿಗೂ ಕೂಡ ಖಾತೆಯನ್ನ ಹಂಚಿದ್ದಾರೆ. ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಫ್ರೀಡಂ ಟಿವಿಯಲ್ಲಿದೆ, ನೋಡ್ತಾ ಇರಬಹುದು ನೀವು. ವಿಜಯಾನಂದ ಕಾಶಪ್ಪ ಅವರಿಗೆ ಕೈಮಗ್ಗ ಹಾಗೂ ಜವಳಿ ಇಲಾಖೆ, ಶಿವಲಿಂಗೇಗೌಡಗೆ ವಸತಿ ಇಲಾಖೆ, ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸಂಭವ್ಯ ಪಟ್ಟಿ ಸಿಕ್ಕಿದೆ. ಸೊ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. 19 ಜನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. 19 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಅವರಿಗೆ ಖಾತೆ ಹಂಚಿಕೆ ಆಗಿದೆ. ಮೊದಲಿಗೆ ಚಲುವರಾಯಸ್ವಾಮಿನ ನೋಡೋಣ. ಅವರಿಗೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿಗೆ ಕಾನೂನು ಸಂಸದೀಯ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನು ಬೇರೆ ಬೇರೆ ಸಚಿವರಿಗೂ ಕೂಡ ಖಾತೆಯ ಹಂಚಿಕೆ ಆಗಿದೆ. KS ಬಸಪ್ಪ ಪೌರಾಡಳಿತ ಇಲಾಖೆಯನ್ನ ಕೊಟ್ಟಿದ್ರೆ, ರುದ್ರಪ್ಪ ಲಮಣಿಗೆ ಅಬಕಾರಿ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿಗೆ ಸಮಾಜ ಕಲ್ಯಾಣ ಇಲಾಖೆ, B ನಾಗೇಂದ್ರಗೆ ಮೀನುಗಾರಿಕೆ ಇಲಾಖೆಯನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿಗೆ ಸಹಕಾರ ಹಾಗೂ ಸಕ್ಕರೆ ಇಲಾಖೆ, ಟಿ ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಶಿವರಾಜ್ ತಂಗಡಿಗೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಧು ಬಂಗಾರಪ್ಪ, ಸೊ ಬಂಗಾರಪ್ಪ ಅವರ ಪುತ್ರ, ಅವರಿಗೂ ಕೂಡ ಪ್ರಾಥಮಿಕ ಪ್ರೌಢ ಇಲಾಖೆ ಕೊಟ್ಟಿದ್ದಾರೆ. ರುದ್ರಪ್ಪ ಲಮಣಿಗೆ ಅಬಕಾರಿ ಇಲಾಖೆ, ನಾನು ಮೊದಲಿಗೆ ಹೇಳಿದಂತೆ. ಇನ್ನು ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಅಜಯ್ ಸಿಂಗಿಗೆ ಸಣ್ಣ ಕೈಗಾರಿಕಾ ಖಾತೆ, ಇನ್ನು ಶಿವಲಿಂಗೇಗೌಡಗೆ ವಸತಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಕೈಮಗ್ಗ ಜವಳಿ ಇಲಾಖೆಯನ್ನ ಕೊಟ್ಟಿದ್ದಾರೆ. HC ಬಾಲಕೃಷ್ಣ ಅರಣ್ಯ ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು C ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನಾ ಇಲಾಖೆ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಹೀಗೆ 19 ಜನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಸೊ ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವರಿಗೆ ಖಾತೆಗಳು ಒಲ್ದಿದೆ. ಸೊ ಯಾವ ಯಾವ ಖಾತೆ ಯಾವ ಯಾವ ಸಚಿವರಿಗೆ ಅನ್ನುವಂತಹ ಸಂಭವ್ಯ ಪಟ್ಟಿಯ ಎಕ್ಸ್ಕ್ಲೂಸಿವ್ ಫ್ರೀಡಂ ಟಿವಿಯಲ್ಲಿ ಸಿಗ್ತಾ ಇದೆ. PM ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಶಾಸಕ ಇವರು. ಇನ್ನು ಬಸವರಾಜ ರಾಯರೆಡ್ಡಿ
ಕಾನೂನು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಖಾತೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ಶಾಸಕರು ಇವರು. ಆಕ್ಚುಲಿ ಇವರ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಹಿರಿಯ ಶಾಸಕರಾಗಿದ್ರು, ಮಾಜಿ ಸಂಸದರಾಗಿ 11ನೇ ಲೋಕಸಭೆಯಲ್ಲಿ ಮಾಜಿ ಸಂಸದರಾಗಿದ್ರು. ಹಾಗೆ ಈ ಹಿಂದೆ ಉನ್ನತ ಶಿಕ್ಷಣ ಹಾಗೂ ವಸತಿ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಏನು ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಹಾಗೂ ಗಣಿ ಭೂ ವಿಜ್ಞಾನಿ, ದಾವಣಗೆರೆಯ ಉತ್ತರ ಕ್ಷೇತ್ರದ ಶಾಸಕ. ಇವರು ಹಿರಿಯ ಲಿಂಗಾಯತ ಮುಖಂಡ ಹಾಗೂ ರಾಜಕಾರಣಿ. ಇದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಏನು ಇವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಇವರು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಈ ಹಿಂದೆ ಕರ್ನಾಟಕ ಸರ್ಕಾರದ ಸಚಿವರಾಗಿ ಮತ್ತು ಶಾಸಕರಾಗಿ ವಿವಿಧ ಅವಧಿಗಳಲ್ಲಿ ಅಂದ್ರೆ 1999, 2013 and 2023ಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಏನು ಚಲುವರಾಯಸ್ವಾಮಿ, ಇವರಿಗೆ ಕೃಷಿ ಇಲಾಖೆ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಶಾಸಕರು ಚಲುವರಾಯಸ್ವಾಮಿ ಅವರು ಕರ್ನಾಟಕ ಸರ್ಕಾರದ ಸಂಪುಟ ಸಚಿವರಾಗಿ ಹಾಗೂ ವಿವಿಧ ಅವಧಿಯಲ್ಲಿ ಸಾರಿಗೆ, ಆರೋಗ್ಯ ಮತ್ತು ಕೃಷಿ ಇಲಾಖೆಗಳ ಜವಾಬ್ದಾರಿಯನ್ನ ಕೂಡ ಹೊತ್ಕೊಂಡಿದ್ರು. ಇನ್ನು ಚಲುವರಾಯಸ್ವಾಮಿ ಅವರು ಇದುವರೆಗೂ ಕೂಡ ಒಟ್ಟು 4 ಬಾರಿ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈಗ KM ಶಿವಲಿಂಗೇಗೌಡ ಅವರನ್ನ ನೋಡಿದರೆ ಹಾಸನ ಜಿಲ್ಲೆಯ ಅರಸೀಕೆರೆ ಕ್ಷೇತ್ರದ ಶಾಸಕರು. ಇವರಿಗೆ ವಸತಿ ಇಲಾಖೆ ಕೊಟ್ಟಿದ್ದಾರೆ. ಕರ್ನಾಟಕದ ಹಿರಿಯ ರಾಜಕಾರಣಿ ಮತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ KM ಶಿವಲಿಂಗೇಗೌಡ ಅವರು ಸುದೀರ್ಘವಾಗಿ ರಾಜಕೀಯ ಜೀವನದ ನಡೆಸಿದ್ದಾರೆ. ಇದರ ನಂತರ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟಕ್ಕೆ ನೂತನ ಸಚಿವರಾಗಿ ಈಗ ಸೇರ್ಪಡೆಯಾಗಿದ್ದಾರೆ. ಇವರು ಮೂಲತಃ ಹಾಸನ ಜಿಲ್ಲೆಯವರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿದ್ದಾರೆ. 2008, 2013 ಹಾಗೂ 2018ರಲ್ಲಿ ಅರಸೀಕೆರೆ ಕ್ಷೇತ್ರದಿಂದ ಸತತವಾಗಿ ಹ್ಯಾಟ್ರಿಕ್ ಬಾರಿಸಿದ್ದಾರೆ, ಜಯಗಳಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2022ರಲ್ಲಿ ಫಸ್ಟ್ ಜೆಡಿಎಸ್ಗೆ ಸೇರ್ತಾರೆ. ಅಲ್ಲಿಂದ ಜೆಡಿಎಸ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 4ನೇ ಬಾರಿ ಜಯ ಗಳಿಸ್ತಾರೆ. ಆಗಸ್ಟ್ 2026ರಲ್ಲಿ ಕರ್ನಾಟಕ ಸಚಿವ ಸಂಪುಟಕ್ಕೆ ಸಚಿವರಾಗಿ ಅಧಿಕೃತವಾಗಿ ಸೇರ್ಪಡೆಗೊಂಡು ಇತಿಹಾಸವನ್ನ ನಿರ್ಮಾಣ ಮಾಡೋಕೆ ರೆಡಿಯಾಗಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಸಹಕಾರ ಹಾಗೂ ಸಕ್ಕರೆ ಖಾತೆ ಇಲಾಖೆಯನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿಗೆ ಆಕ್ಚುಲಿ ಲಕ್ಷ್ಮಣ್ ಸವದಿಯವರು ಬೆಳಗಾವಿ ಜಿಲ್ಲೆಯ ಆಂತಣಿ ಶಾಸಕರು. ಇವರು ಕರ್ನಾಟಕದ ಪ್ರಭಾವಿ ಹಾಗೂ ಹಿರಿಯ ರಾಜಕಾರಣಿ. ಆಂತಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಆಕ್ಚುಲಿ ಆಗಸ್ಟ್ 3, 2026ರಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಹಿಂದೆ ಕರ್ನಾಟಕದ 8ನೇ DCM ಆಗಿದ್ರು ಹಾಗೂ ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಮಾಜಿ ಉಪಮುಖ್ಯಮಂತ್ರಿ 2019 ಹಾಗೂ 2021ರ BS ಯಡಿಯೂರಪ್ಪ ಅವರ ಸರ್ಕಾರ ಇರಬೇಕಾದ್ರೆ ಇವರು DCM ಆಗಿದ್ರು. ಇನ್ನು 2004, 2008, 2013 ಮತ್ತು 2023ರಲ್ಲಿ ಶಾಸಕರಾಗಿದ್ರು. ಇನ್ನು ಈಗ ಆಗಸ್ಟ್ 2026ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕೃತವಾಗಿ ಶಾಸಕರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಬಸವಂತಪ್ಪ ಇವರು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಶಾಸಕ. ಪೌರಾಡಳಿತ ಕೊಟ್ಟಿದ್ದಾರೆ ಇವರಿಗೆ. ಇವರು ಕರ್ನಾಟಕದ ಓರ್ವ ಪ್ರಮುಖ ರಾಜಕಾರಣಿ ಹಾಗೂ ದಾವಣಗೆರೆ ಜಿಲ್ಲೆಯ ಅಂದ್ರೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರ ಜೀವನ ತುಂಬಾ ಸರಳ, ಜನಸಾಮಾನ್ಯರ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಇವರು ಈ ಹಿಂದೆ ದಾವಣಗೆರೆ ಜಿಲ್ಲೆಯ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಯಕೊಂಡ ಕ್ಷೇತ್ರದಿಂದ ಜಯಗಳಿಸಿ ಶಾಸಕರಾಗಿ ಆಯ್ಕೆಯಾದರು. ಮಧು ಬಂಗಾರಪ್ಪ ಇವರ ಫ್ಯಾಮಿಲಿನೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅಲೆಯನ್ನ ಎಬ್ಬಿಸಿದವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇವರಿಗೆ ಇಲಾಖೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ಶಾಸಕ ಮಧು ಬಂಗಾರಪ್ಪ ಅವರು ಕರ್ನಾಟಕದ ಪ್ರಮುಖ ರಾಜಕಾರಣಿ, ಮಾಜಿ ಸಚಿವರು ಹಾಗೂ ಸೊರಬ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು. ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಅವರ ಪುತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಇವರು. ರಾಜ್ಯ ರಾಜಕಾರಣದಲ್ಲಿ ಪ್ರಬಲ ಒಕ್ಕಲಿಗ ಹಾಗೂ ಹಿಂದುಳಿದ ವರ್ಗಗಳ ನಾಯಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಆರಂಭದಲ್ಲಿ ವಿವಿಧ ಪಕ್ಷಗಳಿಂದ ಅವರು ಅಂದ್ರೆ 2013ರಲ್ಲಿ JDS ಪಕ್ಷದಿಂದ ಸೊರಬ ಕ್ಷೇತ್ರದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಗೆದ್ದು ಶಾಸಕರಾಗಿದ್ರು. ಇದಾದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯವನ್ನ ಸಾಧಿಸಿದ್ದಾರೆ.
ಜಮೀರ್ ಅಹಮದ್ ವಕ್ಫ್ ಹಜ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇವರು ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಪ್ರಭಾವಿ ಶಾಸಕರು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದ ಪ್ರಮುಖ ಕಾಂಗ್ರೆಸ್ ರಾಜಕಾರಣಿ ಎಟ್ ಪ್ರೆಸೆಂಟ್ ರಾಜ್ಯ ಸರ್ಕಾರದ ಸಂಪುಟದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಿರಿಯ ಶಾಸಕರು. ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಸಂಪುಟ ಸಚಿವರು ಅಂದ್ರೆ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯವರಿಗೆ ಕೊಟ್ಟಿದ್ದಾರೆ. ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದವರು ಇವರು. ಕರ್ನಾಟಕದ ರಾಜಕೀಯದಲ್ಲಿ ಪ್ರಬಲ ಮುಸ್ಲಿಂ ನಾಯಕರಾಗಿ ಗುರುತಿಸಿಕೊಂಡ್ರು. ಇವರು ಯಾವುದೇ ಜಾತಿ ಧರ್ಮ ಅದ್ಯಾವುದನ್ನ ಲೆಕ್ಕಿಸದೆ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ರು. ಇನ್ನು ವಿಜಯಾನಂದ ಕಾಶಪ್ಪನವರು ಕೈಮಗ್ಗ ಜವಳಿ ಇಲಾಖೆ, ಆಕ್ಚುಲಿ ಇವರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರದ ಶಾಸಕರು. ಇವರು ವಿಜಯಾನಂದ ಕಾಶಪ್ಪನವರು ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಹಾಗೂ ಹುನಗುಂದದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಕೂಡ ಆಗಿದ್ರು. ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇವರು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕರಾಗಿ ಎಲ್ಲ ಕಡೆನೂ ಗುರುತಿಸಿಕೊಂಡಿದ್ದಾರೆ. 2008ರಲ್ಲಿ ಮೊದಲ ಬಾರಿಗೆ ಹುನಗುಂದ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಗೆದ್ದಿರಲಿಲ್ಲ, ಸೋತಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ್ರು. 2018ರಲ್ಲಿ ಮತ್ತೆ ಸೋಲನ್ನ ಕಂಡ್ರು. 2023ರಲ್ಲಿ ಆ ಒಂದು ಚುನಾವಣೆಯಲ್ಲಿ ಅಂದ್ರೆ 2023ರಲ್ಲಿ ಏನು ಎಲೆಕ್ಷನ್ ನಡೆದ ಅವಾಗ ಭರ್ಜರಿ ಜಯವನ್ನ ಸಾಧಿಸಿ ವಿಧಾನಸಭೆಗೆ ಎಂಟ್ರಿಯನ್ನ ಕೊಟ್ಟರು. ಈಗ ಅಜಯ್ ಸಿಂಗ್ ಅವ್ರ ಬಗ್ಗೆ ನೋಡೋಣ. ಧರ್ಮಸಿಂಗ್ ಅವರ ಪುತ್ರ ಇವರು. ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ವಲಯ ಉದ್ಯಮಿ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಕ್ಷೇತ್ರದ ಶಾಸಕರು ಕೂಡ. ಕರ್ನಾಟಕದ ಪ್ರಮುಖ ರಾಜಕಾರಣಿ ಮತ್ತು ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಏನಿದ್ದಾರೆ ಇವರು ಧರ್ಮಸಿಂಗ್ ಅವರ ಪುತ್ರ. ರಾಜ್ಯ ಸಚಿವ ಸಂಪುಟದಲ್ಲಿ ಮೊದಲ ಬಾರಿಗೆ ಸಚಿವರಾಗಿದ್ದಾರೆ. ಆಗಸ್ಟ್ 3, 2026ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ನಾನು ಮೊದಲೇ ಹೇಳಿದಂತೆ ದಿವಂಗತ ಎನ್ ಧರ್ಮಸಿಂಗ್ ಅವರ ಪುತ್ರ. ಇವರು ಅಪ್ಪ ಏನು ಹಾಕೊಟ್ಟಿದ್ರು ಅದೇ ಹಾದಿಯಲ್ಲಿ ರಾಜಕಾರಣದಲ್ಲಿ ನಡ್ಕೊಂಡು ಬಂದಿದ್ದಾರೆ. ಸೊ ಈಗ ಇವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಮೋಸ್ಟ್ಲಿ ಇವರು ತಂದೆಯಂತೆಯೇ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅಂತ ಅನಿಸುತ್ತೆ. ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಕ್ಷೇತ್ರದಿಂದ 3 ಬಾರಿ ನಿರಂತರವಾಗಿ ಆಯ್ಕೆಯಾಗಿದ್ದಾರೆ. 2013, 18 ಹಾಗೂ 23ರಲ್ಲಿ ಶಾಸಕರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ರುದ್ರಪ್ಪ ಲಮಣಿ ಅಬಕಾರಿ ಇಲಾಖೆ ಕೊಟ್ಟಿದ್ದಾರೆ. ರುದ್ರಪ್ಪ ಲಮಣಿ ಹಾವೇರಿ ಕ್ಷೇತ್ರದ ಶಾಸಕರು. ಇವರು ಕರ್ನಾಟಕ ರಾಜ್ಯ ರಾಜಕೀಯದ ಹಿರಿಯ ರಾಜಕಾರಣಿ. ಪ್ರಸ್ತುತ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಹಾವೇರಿ ಅಂದರೆ ಪರಿಶಿಷ್ಟ ಜಾತಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಲಮಣಿ ಸಮುದಾಯದ ಇವರು ಪ್ರಮುಖ ನಾಯಕರಾಗಿದ್ದಾರೆ. ಹಿಂದೆ ಜವಳಿ ಮತ್ತು ಮುಜರಾಯಿ ಸಚಿವರಾಗಿದ್ದರು ಹಾಗೂ ಕರ್ನಾಟಕ ವಿಧಾನಸಭಾ ಉಪಸಭಾಪತಿಯೂ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾಜಿ ಜವಳಿ ಮತ್ತು ಮುಜರಾಯಿ ಸಚಿವ 2016ರಿಂದ 2018ವರೆಗೆ ಆಡಳಿತವನ್ನು ನಡೆಸಿದ್ದಾರೆ. ಇನ್ನು ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿ ಹಾಗೂ ನೂತನ ಸಚಿವರಾಗಿಯೂ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರದ ಶಾಸಕರು. ಇವರು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಸ್ಟೈಲಿಶ್ ಕ್ಲಾಸ್ ಮಾಸ್ ಶಾಸಕರು ಅಂದರೆ ಇದೆ ಸಂತೋಷ್ ಲಾಡು. ಕರ್ನಾಟಕದಲ್ಲಿ ನಾನು ಮೊದಲೇ ಹೇಳ್ದಂಗೆ ಪ್ರಭಾವಿ ರಾಜಕಾರಣಿ ಕೂಡ ಇವರು. ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು. ಕರ್ನಾಟಕ ಸರ್ಕಾರದ ಸಚಿವರಾಗಿ ಹಾಗೂ ಧಾರವಾಡ ಜಿಲ್ಲೆಯ ಕಲಘಟಗಿಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಮೂಲ ನೋಡಬೇಕು ಅಂತ ಹೇಳಿದ್ರೆ JDS ಪಕ್ಷದ ಮೂಲಕ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಸಂಡೂರು ಪುರಸಭೆ ಸದಸ್ಯರಾಗ್ತಾರೆ. ನಂತರ ಶಾಸಕರಾಗಿ ಹಾಗೂ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡು ವಿವಿಧ ಹಂತಗಳಲ್ಲಿ ಸಚಿವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಆಕ್ಚುಲಿ ಇವರು ಕಷ್ಟಪಟ್ಟು ಬಂಡೆ ಹೊಡೆದು ಕೆಲಸ ಮಾಡಿ ಬಂದು ರಾಜಕೀಯಕ್ಕೆ ಬರ್ತಾರೆ. ಇನ್ನು HC ಬಾಲಕೃಷ್ಣ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ. ಇವರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಶಾಸಕರು. ಇವರು ಮಾಗಡಿ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಬಾಲಕೃಷ್ಣ ಅವರು. ಇನ್ನು ಕರ್ನಾಟಕ ರಾಜ್ಯದ ಪ್ರಮುಖ ರಾಜಕಾರಣಿ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ
ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವರು 5 ಬಾರಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಆಗಸ್ಟ್ 2026ರಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಒಟ್ಟು 5 ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯನ್ನ ಆಗ್ತಾರೆ. ಇನ್ನು ಇವರ ಹಿಂದೆ ರಾಜಕೀಯ ಒಂದು ಜೀವನ ನೋಡ್ಕೊಂಬರೋದಾದ್ರೆ ರಾಜಕೀಯ ಜೀವನದ ಆರಂಭದಲ್ಲಿ ಬಿಜೆಪಿಲಿ ಇರ್ತಾರೆ. ನಂತರ JDS ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಾದ ನಂತರ ಕಾಂಗ್ರೆಸ್ ಸೇರ್ತಾರೆ. ಅಂದ್ರೆ ಇವರು ಏನೇನು ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಅಂತ ನೋಡೋದಾದ್ರೆ 2024ರ ಜನವರಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಇತ್ತೀಚಿನ ಏನು ರಾಜಕೀಯದಲ್ಲಿ ಇವರ ಬೆಳವಣಿಗೆ ಏನಾಯ್ತು ಅಪ್ಪ ಅಂತ ನೋಡೋದಾದ್ರೆ HC ಬಾಲಕೃಷ್ಣ ಅವರ ಹೆಸರು ತುಂಬಾ ಕೇಳಿ ಬರ್ತಾ ಇತ್ತು, ಸಚಿವರಾಗ್ತಾರೆ ಅಂತ. ಈಗ ಆಗಸ್ಟ್ 3, 2026ರಂದು ಸಚಿವರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ರಿಜ್ವಾನ್ ಅರ್ಷದ್ ಇವರಿಗೆ ರಿಜ್ವಾನ್ ಅರ್ಷದ್ ಬಗ್ಗೆ ಹೇಳಲೇಬೇಕು. ಈ ಬಾರಿ ಶಾಸಕರಾಗಿ